ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳ ಕೆಟ್ಟ ಅಭ್ಯಾಸ, ಕೆಟ್ಟ ಚಟುವಟಿಕೆ, ಅವರು ನಡೆ ನುಡಿ ಇತ್ಯಾದಿಗಳಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ತುಂಬ ಬೇಸರವನ್ನು ಉಂಟು ಮಾಡುತ್ತೆ, ನೋವಾಗುತ್ತೆ. ಮಕ್ಕಳಿಂದ ಒಟ್ಟಾರೆ ಸಮಾಧಾನ ಸಿಕ್ಕದೇ ಇರತಕ್ಕಂತಹ ದಿವಸವಾಗುತ್ತೆ. ಆಸ್ತಿಯ ವಿಚಾರಕ್ಕೆ ವಾದ ವಿವಾದಗಳು ಏರ್ಪಾಟಾಗುತ್ತೆ. ಅದು ಉಪಯೋಗಕ್ಕೆ ಬರೋದಾದರೆ ಒಂದಷ್ಟು ವಾದ ಮಾಡಿದರೂ ಪರವಾಗಿಲ್ಲ, ಯಾವುದೇ ರೀತಿಯ ಪ್ರಯೋಜನಗಳು ಆಗದೇ ಇರತಕ್ಕಂಥದ್ದಾಗುತ್ತೆ. ಹೊಸ ಹೊಸ ಬದಲಾವಣೆಗಳಾಗ್ತಕ್ಕಂತಹ ಸೂಚನೆಗಳಿದೆ. ಯಾವ ವಿಷಯಕ್ಕೆ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತಮ್ಮದೇ ಆದಂತಹ ಗೌರವ, ವಿಶೇಷವಾದಂತಹ ಸ್ಥಾನಮಾನ, ಪುರಸ್ಕಾರ ಸಿಕ್ಕುವಂಥದ್ದು. ತಮ್ಮ ಪ್ರಯತ್ನಕ್ಕೆ, ತಮ್ಮ ದುಡಿಮೆಗೆ ಅಥವಾ ತಮ್ಮ ಸೇವೆಗೆ ಅನುಗುಣವಾಗಿ ಏನೋ ಒಂದಷ್ಟು ಸಹಾಯ ಸಿಕ್ಕುವಂಥದ್ದಾಗತ್ತೆ. ಮಕ್ಕಳ ಉತ್ತಮವಾದಂತಹ ಭವಿಷ್ಯಕ್ಕೋಸ್ಕರವಾಗಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಮಕ್ಕಳ ನಡೆ ನುಡಿ ಎಲ್ಲವೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಪರಿವರ್ತನೆ ಆಗಲಿ, ಶುಭವಾಗಿ. ವೃಷಭ ರಾಶಿ, ಕಾಣದ ಶತ್ರುಗಳಿಂದ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ. ಯಾರ ಶತ್ರುಗಳು, ಯಾರ ವಿರೋಧಿಗಳು ಅಂತಲೇ ಗೊತ್ತಿಲ್ಲ, ಅವರಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡಿ. ಇಲ್ಲಿ ನಿಮ್ಮ ಬುದ್ಧಿವಂತಿಕೆಯೇ ಕೆಲಸ ಮಾಡಬೇಕೇ ಹೊರತು ಬೇರಲ್ಲ. ಯಾಕೆ ಅಂತಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಕಾನೂನಾತ್ಮಕವಾಗಿ ಹೋಗ್ತೀನಿ ಅನ್ನುವಂಥದ್ದಲ್ಲ. ಕೆಲವು ವೇಳೆ ಕೆಲವು ಮಾತುಕತೆಯಿಂದ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ ಸಮಸ್ಯೆಗಳನ್ನು. ಹಾಗೆ ಇನ್ನು ಕೆಲವು ವಿಚಾರಕ್ಕೆ ಯಾರಿಂದಲೂ ಹೇಳಿಸಿ ಅದನ್ನು ಬಗೆಹರಿಸುವಂಥದ್ದಿರುತ್ತೆ. ಎಲ್ಲದಕ್ಕೂ ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀನಿ ಅನ್ನುವಂತಹ ಒಂದು ಧಾರ್ಷ್ಟ್ಯ ಬೇಡ ಅಂತ ಅರ್ಥ. ಹಣದ ವಿಚಾರವಾಗಿ ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಅಗತ್ಯವಿದ್ದಾಗ ಹಿರಿಯರ ಸಹಾಯವನ್ನು ಪಡ್ಕೊಳ್ಳಿ, ಸಲಹೆಯನ್ನು ಪಡ್ಕೊಳ್ಳಿ, ಅದು ಬಹಳ ಒಳ್ಳೆಯದು. ಅವರ ಮಾರ್ಗದರ್ಶನ ಕೆಲವೊಂದು ಸಾರಿ ನಿಮಗೆ ಅನುಕೂಲಕ್ಕೆ ಬರುವಂಥದ್ದಾಗತ್ತೆ. ನಿಮ್ಮ ಮನೆಯಲ್ಲಾಗ್ಬೋದು ಅಥವಾ ಕೆಲಸದ ಸ್ಥಳದಲ್ಲಾಗ್ಬೋದು ಸಣ್ಣ ಪುಟ್ಟ ವಸ್ತುಗಳು ಕಳವಾಗ್ತಕ್ಕಂತಹ ಸಾಧ್ಯತೆ ಇದೆ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ನಿಮ್ಮಲ್ಲಿರ್ತಕ್ಕಂತಹ ವಸ್ತುಗಳು ಕಳೆದು ಹೋಗುವಂತಹ ಸಾಧ್ಯತೆಗಳು ನಿಮಗೆ ಕೆಟ್ಟ ಹೆಸರನ್ನು ತರುವುದರ ಜೊತೆಗೆ ನಿಮ್ಮ ಜೊತೆಯಲ್ಲಿದ್ದವರ ಮೇಲೂ ಕೂಡ ಅನುಮಾನವನ್ನು ಪಡಬೇಕಾದಂಥದ್ದು. ರಸ್ತೆಯಲ್ಲಿ ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ತೊಂದರೆಗೆ ಅವಕಾಶಗಳಿರುತ್ತೆ. ಏನೋ ಮರದ ಕೊಂಬೆಯೋ ಇದು ಬೀಳುವಂಥದ್ದು, ವಾಹನಕ್ಕೆ ಅಡ್ಡಿಯಾಗುವಂಥದ್ದು, ಅಥವಾ ಇನ್ನೇನೋ ತೊಂದರೆಯಾಗುವಂಥದ್ದು, ನಿಂತ ಜಾಗದಲ್ಲಿ ಏನಾದರೂ ಸಮಸ್ಯೆಗಳಾಗುವಂಥದ್ದು, ಈ ರೀತಿದೆಲ್ಲ ಆಗೋದಕ್ಕೆ ಅವಕಾಶಗಳಿದೆ. ಅದನ್ನೆಲ್ಲ ಗಮನಿಸ್ಕೊಳ್ಬೇಕಾದಂಥದ್ದು. ಹಯಗ್ರೀವರನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಮಿಥುನ ರಾಶಿ, ಈ ದಿವಸ ಆರೋಗ್ಯದ ಸಮಸ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅದನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಬೇಕಾದಂಥದ್ದು. ವಿವಾಹದ ವಿಚಾರದಲ್ಲಿ ಉದ್ವಿಗ್ನವಾದಂತಹ ಪರಿಸ್ಥಿತಿ. ಮನೆಯಲ್ಲಿ ಯಾರ್ದೋ ಮದುವೆ ಮಾಡಬೇಕು ಅಥವಾ ನೀವೇ ಮದುವೆ ಮಾಡಿಕೊಳ್ಬೇಕು ಅಂತಿದ್ದರೆ ಆ ಮದುವೆಯ ವಿಚಾರ ತುಂಬ ದೊಡ್ಡ ಮಟ್ಟಕ್ಕೆ ರಾದ್ಧಾಂತವಾಗತ್ತೆ. ಅದನ್ನು ಗಮನಿಸಿ ಉಪಶಮನ ಮಾಡಿಕೊಳ್ಬೇಕಾದಂಥದ್ದು. ನಿಮ್ಮ ಮನಸ್ಸು ಶುದ್ಧವಾಗಿರಲಿ, ತಾಳ್ಮೆಯಿಂದ ವರ್ತಿಸಿ. ಏನೇ ಬಂದರೂ ಕೂಡ ತಾಳ್ಮೆಯಿಂದ ಕೇಳುವಷ್ಟು ಬುದ್ಧಿವಂತಿಕೆ ಕೆಲಸ ಮಾಡಬೇಕು. ಮಾನಸಿಕವಾಗಿ ಶುದ್ಧವಾಗಿರಬೇಕು. ಯಾವುದು ತಪ್ಪಿದೆಯೋ ಅದನ್ನು ತಪ್ಪು ಅಂತ ಹೇಳುವಷ್ಟು ಗಟ್ಟಿತನ, ಸರಿ ಇರುವಂಥದ್ದನ್ನು ಸರಿ ಅಂತ ಹೇಳಿ ಒಪ್ಪಿಕೊಳ್ಳತಕ್ಕಂತಹ ಒಳ್ಳೆಯ ಭಾವನೆ ಇರಬೇಕಾಗತ್ತೆ. ನಿಮ್ಮ ಕೆಲಸಕ್ಕೆ ಮನೆಯವರ ಸಹಾಯ ಸಹಕಾರ ಎಲ್ಲವೂ ಕೂಡ ಸಂಪೂರ್ಣವಾಗಿ ದೊರಕುವಂಥದ್ದು. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಒಳ್ಳೆಯ ಕೆಲಸಕ್ಕೆ ಅದನ್ನು ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ನಿಮ್ಮ ಮೇಲೆ ಇರತಕ್ಕಂತಹ ಆಪಾದನೆಯಾಗಲಿ ಅಥವಾ ಮನಸ್ತಾಪಗಳಾಗಲಿ ಅಥವಾ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಲಿ ಇರುವಂಥದ್ದೆಲ್ಲ ಪರಿಹಾರ ಆಗಲಿ ಅಂತ ಹೇಳಿ ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕರ್ಕಾಟಕ ರಾಶಿ, ಮಾಂತ್ರಿಕವಾದಂತಹ ದೋಷ, ಮಾಟ ಮದ್ದು ಇತ್ಯಾದಿಗಳು ಅಥವಾ ಬೇರೆಯವರ ಕೆಟ್ಟ ದೃಷ್ಟಿ, ಬೇರೆಯವರು ಮಾಡ್ತಕ್ಕಂತಹ ಆಭಿಚಾರಿಕ ಪ್ರಯೋಗಗಳು ನಿಮ್ಮನ್ನು ಒಂದಷ್ಟು ಕಾಡಬಹುದು. ಹಾಗಾಗಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಎದುರುಗಡೆ ಬರುವಂಥದ್ದಿರುತ್ತೆ. ಅನಗತ್ಯವಾದಂತಹ ಹಣದ ಖರ್ಚನ್ನು ಮಾಡ್ತೀರಿ, ಆದರೆ ಸಮಸ್ಯೆ ಮಾತ್ರ ಬಗೆಹರಿಯುವುದಿಲ್ಲ. ಅದರಿಂದ ಒದ್ದಾಡಬೇಕಾಗುತ್ತೆ. ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ, ಆದರೆ ಇರತಕ್ಕಂತಹ ಸಮಸ್ಯೆ ಬಗೆಹರಿಬೇಕಲ್ಲ, ಅದು ಬಹಳ ಮುಖ್ಯವಾಗುತ್ತೆ.
ಇಲ್ಲ ಸಲ್ಲದಂತಹ ವಿಚಾರಗಳೇ ಹೆಚ್ಚು ಚರ್ಚೆಗೆ ಬರುತ್ತೆ. ಅದು ನಿಮಗೆ ಬೇಕಾಗೂ ಇರೋದಿಲ್ಲ, ಆದರೆ ಅನಿವಾರ್ಯವೂ ಆಗಿರುತ್ತೆ. ಈ ರೀತಿಯಲ್ಲಿ ಅದನ್ನೆಲ್ಲ ಅನುಭವಿಸಬೇಕಾದಂಥದ್ದು. ಮಾನಸಿಕವಾದಂತಹ ನೆಮ್ಮದಿಗೋಸ್ಕರವಾಗಿ ಗುರು ಹಿರಿಯರ ಸಲಹೆಯನ್ನು ಮುಖ್ಯವಾಗಿ ನೀವು ಪಡ್ಕೊಳ್ಬೇಕಾಗತ್ತೆ. ಆ ಮಾರ್ಗದರ್ಶನದಲ್ಲೇ ನಡೆದರೆ ನಿಮಗೆ ಒಳಿತನ್ನು ಕಾಣಲಿಕ್ಕೆ ಅವಕಾಶಗಳು ಹೆಚ್ಚಿದೆ ಅಂತ ಅರ್ಥ. ಉಚ್ಚಾಟನ ಸುದರ್ಶನ ಹೋಮವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ನಾಳೆಯೇ ಮಾಡಿಸ್ಬಿಡಬೇಕು, ಇವತ್ತೇ ಮಾಡಿಸ್ಬಿಡಬೇಕು ಅಂತಕ್ಕಂಥದ್ದೇನಿಲ್ಲ. ಯಾವುದೋ ಒಂದು ದಿವಸ ನಿಮಗೆ ಇರತಕ್ಕಂತಹ ಮಾಂತ್ರಿಕವಾದಂತಹ ದೋಷ ನಿವಾರಣೆಗಾಗಿ, ಕೆಟ್ಟ ದೃಷ್ಟಿಯ ನಿವಾರಣೆಗಾಗಿ ಅದನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಶುಭವಾಗಿ.